KN ರಾಜನ್ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಸರಣಿ ಪತ್ರಗಳು 4 ಪತ್ರಗಳು ಏನಂತಾರೆ ಈಗ ಒಂದೇ ವಿಚಾರ ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯ ನಮ್ ಜಸ್ಟಿಫೈ ಮಾಡ್ಲೇಬೇಕಲ್ಲ. ನಾವು ಕೂಡ ಹೇಳಿದ್ದಿಲ್ಲ ಅವ್ರು ಡೆಲ್ಲಿಗೆ ಹೋಗ್ಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ರಾಜಣ್ಣ ಭೇಟಿ ಹಾಕಿರ್ತಾರೆ ಏನದು ಪಕ್ಷ ಒಂದಿರಲ್ಲ, ಪಕ್ಷದೇ ಪರೋಕ್ಷ, ಅದು ಇಂಡೈರೆಕ್ಟ್ ಕೋಡ್ ವಾರ ಇದ್ದೇ ಇದ್ರು ರಾಜಕೀಯ ಭೇಟಿ ಅದು ಇಲ್ಲ. ಅದು ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಪಕ್ಷದಲ್ಲಿಲ್ಲ. ಭೇಟಿ ಆಗಿದ್ರೆ ತಪ್ಪೇನಿಲ್ಲ. ರಾಹುಲ್ ಗಾಂಧಿ ಅವ್ರು ನಮ್ಗೆ ಮೀಟ್ ಆಗ್ತಾರೆ. ಯಾರು ರಾಹುಲ್ ಗಾಂಧಿ ಅವರು ನಮ್ಗೆ ಏನೋ ಗೊತ್ತಿಲ್ಲ, ನೀವು ಅವ್ರ ಕೇಳ ಗೊತ್ತಾಗ ನಾವೇನ್ ಬಾಗಲಕೋಟದಾಗ ಕೂತೋ ಅವ್ರ ಟೈಮ್ ಟೇಬಲ್ ಅವ್ರ ಅಪಾಯಿಂಟ್ಮೆಂಟ್ ಗೊತ್ತಿಲ್ಲ. ಈಗ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇಲ್ಲ, ಎಲ್ಲಿ ಅದು ಚರ್ಚೆನೇ ಇಲ್ಲ. ಈಗ ಆಕಾಂಕ್ಷೆ ತಂದಿದೆ ಸರ್. ಮತ್ತೆ ಈ ಕಡೆ DKಶಿ ಅವರು ಬದಲಾವಣೆ ಮಾಡಬೇಕು ಅನ್ನುವಂತ ಚರ್ಚೆ ಬಂದಾಗ ನೋಡೋಣ, ಚರ್ಚೆ ಬಂದಾಗ ಅದ್ರ ಬಗ್ಗೆ ಹೇಳಿ. KN ರಾಜನ್ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಸರಣಿ ಪತ್ರಗಳು 4 ಪತ್ರಗಳು ಏನಂತಾರೆ ಈಗ ಒಂದೇ ವಿಚಾರ ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯ ನಮ್ ಜಸ್ಟಿಫೈ ಮಾಡ್ಲೇಬೇಕಲ್ಲ. ನಾವು ಕೂಡ ಹೇಳಿದ್ದಿಲ್ಲ ಅವ್ರು ಡೆಲ್ಲಿಗೆ ಹೋಗ್ಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ರಾಜಣ್ಣ ಅವ್ರನ್ನ ಭೇಟಿ ಹಾಕಿರ್ತಾರೆ ಏನದು ಪಕ್ಷ ಒಂದಿರಲ್ಲ, ಪಕ್ಷದೇ ಪರೋಕ್ಷ, ಅದು ಇಂಡೈರೆಕ್ಟ್ ಕೋಡ್ ವಾರ ಇದ್ದೇ ಇದ್ರು ರಾಜಕೀಯ ಭೇಟಿ ಅದು ಇಲ್ಲ. ಅದು ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಪಕ್ಷದಲ್ಲಿಲ್ಲ. ಭೇಟಿ ಆಗಿದ್ರೆ ತಪ್ಪೇನಿಲ್ಲ. ರಾಹುಲ್ ಗಾಂಧಿ ಅವ್ರು ನಮ್ಗೆ ಮೀಟ್ ಆಗ್ತಾರೆ. ಯಾರು ರಾಹುಲ್ ಗಾಂಧಿ ಅವರು ನಮ್ಗೆ ಏನೋ ಗೊತ್ತಿಲ್ಲ, ನೀವು ಅವ್ರ ಕೇಳ ಗೊತ್ತಾಗ ನಾವೇನ್ ಬಾಗಲಕೋಟದಾಗ ಕೂತೋ ಅವ್ರ ಟೈಮ್ ಟೇಬಲ್ ಅವ್ರ ಅಪಾಯಿಂಟ್ಮೆಂಟ್ ಗೊತ್ತಿಲ್ಲ. ಈಗ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇಲ್ಲ, ಎಲ್ಲಿ ಅದು ಚರ್ಚೆನೇ ಇಲ್ಲ. ಈಗ ಆಕಾಂಕ್ಷೆ ತಂದಿದೆ ಸರ್. ಮತ್ತೆ ಈ ಕಡೆ DKಶಿ ಅವರು ಬದಲಾವಣೆ ಮಾಡಬೇಕು ಅನ್ನುವಂತ ಚರ್ಚೆ ಬಂದಾಗ ನೋಡೋಣ, ಚರ್ಚೆ ಬಂದಾಗ ಅದ್ರ ಬಗ್ಗೆ ಹೇಳಿ.